ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆಗುಂಡು. ಮೊದಲಿಗೆ ಮುನ್ನೋಟ. ಸುವರ್ಣ ಮಹೋತ್ಸವಕ್ಕೆ ಸಿದ್ಧಗೊಳ್ಳಲಿದೆ ಸಾಗರ ಜೂನಿಯರ್ ಕಾಲೇಜು. ಶಾಸಕರಿಂದ ಮಾಹಿತಿ ಮಳೆಗಾಲದ ನಂತರ ಎಂದರು. ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಧ್ಯಯನ ಪ್ರವಾಸದ ಚರ್ಚೆ. ಬಿಜೆಪಿ ಸದಸ್ಯರು ಹೋಗಲ್ಲ ಎಂದರು. ವಿಪಕ್ಷ ಕಾಂಗ್ರೆಸ್ ಸದಸ್ಯರು ಪ್ರವಾಸ ಹೋಗುವುದು ತಪ್ಪಲ್ಲ ಎಂದರು. ಸಾಗರದ ಪದವಿ ಪೂರ್ವ ಕಾಲೇಜು 50 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವಕ್ಕೆ ಸಿದ್ಧತೆ ಕೈಗೊಳ್ಳುತ್ತಿದೆ. ಇದರ ಅಂಗವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ಇಂದು ನಡೆಯಿತು. ಅದರಲ್ಲಿ ಅವರು ಸುವರ್ಣ ಮಹೋತ್ಸವದ ಕುರಿತು ಮಾಹಿತಿ ನೀಡಿದರು. ಈ ವೇಳೆ ಸಮಿತಿಯ ಉಪಾಧ್ಯಕ್ಷ ಇಂದುಧರ್ಗೌಡ, ಪ್ರಾಚಾರ್ಯ ಸತ್ಯನಾರಾಯಣ್ ಮತ್ತಿತರ ಸಮಿತಿಯ ಸದಸ್ಯರು ಹಾಜರಿದ್ದರು. ಜೂನಿಯರ್ ಕಾಲೇಜು 50 ವರ್ಷಗಳನ್ನು ತುಂಬಿ ಸಂಭ್ರಮ ಆಚರಣೆ ಮಾಡಲಿಕ್ಕೆ ಕಾಯ್ತಾ ಇದೆ. ಈ ಸಂಭ್ರಮಾಚರಣೆಯನ್ನು ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸಲಹಾ ಸಮಿತಿಯವರು ಮತ್ತು ಕಾಲೇಜ್ ಕಮಿಟಿಯ ಮತ್ತು ಎಲ್ಲ ಶಿಕ್ಷಕ ಬಂಧುಗಳು ಸೇರಿ ಒಂದು ಚರ್ಚೆ ಮಾಡ್ತಾ ಇದ್ದೀವಿ. ಮೀಟಿಂಗನ್ನು ಮಾಡಬೇಕಂತ ಇದೆ. ಅದ್ರ ಪೂರ್ವಭಾವಿ ಸಭೆಯನ್ನು ಮಾಡ್ತಾ ಇದ್ದೀವಿ. ನಾನು ಸಹ ಇದೇ ಕಾಲೇಜಿನಲ್ಲಿ ಓದಿದ್ರಿಂದ ಈ ಕಾಲೇಜಿಗೆ ಕಾಲೇಜಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ಹಾಗಾಗಿ ಇದಕ್ಕೆ ಮೂಲ ಸೌಕರ್ಯಗಳು ಕೊರತೆ ಏನಿದೆ ಅದನ್ನೆಲ್ಲ ತುಂಬಿಸುವಂಥ ಕೆಲಸ ಮಾಡಬೇಕು. ಒಂದು ಇಲ್ಲಿ ಪೇಂಟ್ ಆಗಬೇಕು, ಮತ್ತು ಇಲ್ಲಿ ಕೆಲವು ಟೈಲ್ಸ್ ಎಲ್ಲ ಹಾಕೋದಿದೆ, ಮತ್ತು ಕಾಲೇಜಿಗೆ ಮುಂಭಾಗದಲ್ಲಿ ಒಳ್ಳೆಯ ನೇಮ್ ಬೋರ್ಡ್ ಬರೋದಿದೆ, ಮತ್ತು ಇಲ್ಲಿ ಶೌಚಾಲಯಗಳು ಬೇಕು ಅಂತ ಹೇಳಿದ್ದಾರೆ. ಸಭಾಂಗಣ ಈಗಾಗಲೇ ಬೇಕು, ಇಲ್ಲಿ ಮಕ್ಕಳಿಗೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಸಭಾಂಗಣ ಬೇಕಾಗಿದೆ. ಇವೆಲ್ಲವನ್ನು ವ್ಯವಸ್ಥಿತ ಮಾಡಿ ಒಂದು ಉತ್ತಮವಾದಂಥ ಸುವರ್ಣ ಮಹೋತ್ಸವವನ್ನು ಈ ಕಾಲೇಜಲ್ಲಿ ಮಾಡಬೇಕಂತ. ಯಾಕಂದರೆ ಸುಮಾರು 2,000 ಎಷ್ಟು ಮಕ್ಕಳು 2,600 ಮಕ್ಕಳು ಪ್ರತಿ ವರ್ಷ ಓದ್ತಿದ್ದರಿಂದ ಇಲ್ಲಿ ಇನ್ನೂ ಆ ಕಾಲೇಜಿಗೆ ಒಂದು ಹೆಸರಿದೆ. ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಳೀಲಿಕ್ಕೆ ನಮ್ಮ ಶಿಕ್ಷಕ ಬಂಧುಗಳು, ಇಲ್ಲಿಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಎಲ್ಲರ ಸಹಕಾರ ಇರೋದರಿಂದ ಈ ಕಾಲೇಜನ್ನು ಇನ್ನೂ ಎತ್ತರಕ್ಕೆ ಬೆಳೆಸುವಂಥ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನಾನು ಬಂದ ಮೇಲೆ ಭಾಳಷ್ಟು ಕಾಲೇಜುಗಳಿಗೆ ಪೇಂಟೇ ಆಗಿರಲಿಲ್ಲ 15-20 ವರ್ಷದಿಂದ. ನಾನು ಬಂದ ಮೇಲೆ ಎಲ್ಲ ಕಾಲೇಜಿಗೂ ಸಹ ಪೇಂಟ್ ಮಾಡಕ್ಕೆ ಕೊಟ್ಟಿದ್ದೀನಿ. ಇಂದಿರಾ ಗಾಂಧಿ ಕಾಲೇಜಿಂದ ಹಿಡಿದು ಇಲ್ಲಿಂದ ಹಿಡಿದು ಹೊಸನಗರದಲ್ಲೂ ಸಹ, ಮತ್ತು ರಿಪ್ಪನ್ಪೇಟೆ ಕಾಲೇಜಿನಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ, ಆ ಥರ ಗಲೀಜಾಗಿದ್ದು. ಈಗ ಬಂದ ಮೇಲೆ ಒಳ್ಳೊಳ್ಳೆ ಪೇಂಟ್ಗಳೆಲ್ಲ ಮಾಡಿಸಿದ್ದೀವಿ. ಮೂಲ ಸೌಕರ್ಯ ಯಾವುದೇ ಕಾಲೇಜಿಗೂ ಸಹ ಕೊರತೆ ಮಾಡದ ರೀತಿಯಲ್ಲಿ, ಕಟ್ಟಡದ ಕೊರತೆ ಆಗದ ರೀತಿ ಈಗಾಗಲೇ 4 ಕೊಠಡಿಯನ್ನು ಕೊಟ್ಟಿದ್ದೀವಿ. ಇಂದು ಸಾಗರ ನಗರಸಭೆಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ರಮುಖವಾಗಿ ಸದಸ್ಯರು 6 ದಿನಗಳ ಅಧ್ಯಯನ ಪ್ರವಾಸ ಕುರಿತು ಚರ್ಚೆ ನಡೆಸಿದರು. ಪ್ರವಾಸದಲ್ಲಿ ಬಿಜೆಪಿ 16 ಸದಸ್ಯರು ಪಾಲ್ಗೊಳ್ಳುತ್ತಿಲ್ಲ ಎಂದು ಬಿಜೆಪಿ ಸದಸ್ಯ ಹಾಗೂ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರು ಆಗಿರುವ ಕೆಆರ್ ಗಣೇಶ್ ಪ್ರಸಾದ್ ಸ್ಪಷ್ಟನೆ ನೀಡಿದರೆ, ಕಾಂಗ್ರೆಸ್ ಸದಸ್ಯರು ಆಸಕ್ತಿ ಇದ್ದವರು ಪ್ರವಾಸ ಕೈಗೊಳ್ಳುವುದಕ್ಕೆ ನಮ್ಮ ಯಾವುದೇ ತಕರಾರು ಇಲ್ಲ ಎಂದರು. ಈಗಾಗಲೇ ಸಾರ್ವಜನಿಕರ ವ್ಯಾಪಕ ಟೀಕೆಗೆ ಗುರಿಯಾಗಿರುವ ಈ ಪ್ರವಾಸದ ಕಥನ ಹೇಗೆ ಅಂತಿಮಗೊಳ್ಳಲಿದೆ ಕಾದು ನೋಡಬೇಕಿದೆ. ಅಭಿವೃದ್ಧಿಗೆ ನಾವು ಏನು ಅಧ್ಯಯನ ಪ್ರವಾಸದಿಂದ ನಾವು ಕಲ್ತ್ಕೊಂಡು ಬಂದಿರ್ತೀವಿ ಆ ವಿಚಾರವನ್ನು ಕೂಡ ಇಲ್ಲಿ ಅರ್ಥ ಮಾಡೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಈ ವಿಚಾರದಲ್ಲಿ ಯಾರು ಹೋಗ್ತಾರೆ ಅವರಿಗೆ ಅವಕಾಶವನ್ನು ಮಾಡಿಕೊಡಿ ಅಂತಕ್ಕಂಥದ್ದನ್ನು